ಕಟ್ಟಿದೀವಿ ಅಂದ್ರೆ ಆ ಒಂದು ಕಾರ್ಯ ಶುಭ ಅಂತ ಅರ್ಥ, ಹೌದಾ ಇಲ್ವಾ? ಆ ಒಂದು ಮಳೆರಾಯ ವರುಣ ಭಗವಾನ್ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ಇದೇ ರೀತಿಯಾಗಿ ಸದಾಕಾಲ ನಮ್ಮ ಒಂದು ಕ್ಷೇತ್ರದಲ್ಲಿ ಸದಾಕಾಲ ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಆಗ್ಲಿ ಅಂತೇಳಿ ವರುಣ ಭಗವಾನ್ನ ಮನಸ್ಸಾರೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಓಂ ವರುಣಾಯ ನಮಃ ಅಂತೇಳಿ ಸ್ಮರಣೆ ಮಾಡಿಕೊಳ್ಳಿ. ಅತಶ್ವೇ ದೇವತಾಭ್ಯೋ ನಮಃ ವರುಣ ದೇವತಾಭ್ಯೋ ನಮೋ ನಮಃ. ಓಂ ತದ್ವಾಯಾಮಿ ಬ್ರಹ್ಮಣೋ ವಂದಮಾನದಾಸಾಸ್ತೆ ಯಜಮಾನ ಅರ್ವೇಃ ಅಹೇ ನಮಾನ ವರುಣೋ ಯಬೋಧಗಿರುಜುಗಂ ತಮಾನ ಆಯು ಪ್ರಮೋಸಹಿ ವರುಣಾಯ ನಮಃ ವರುಣದೇವಾಯ ನಮಃ. ಅಸ್ಮಿನ್ ಓಂ ಭೂಃ ವರುಣಮಾವಾಹಯಾಮಿ ಓಂ ಭುವಃ ವರುಣಮಾವಾಹಯಾಮಿ ಓಂ ಶಿವಃ ವರುಣಮಾವಾಹಯಾಮಿ ಓಂ ಭೂರ್ಭುವಃ ಸ್ವಃ ವರುಣದೇವತಾಮಾವಾಹಯಾಮಿ ಸ್ಥಾಪಯಾಮಿ ಪೂಜ್ಯಯಾಮಿ. ಓಂ ಶ್ರೀ ವಾಸ್ತು ಪುರುಷ ಈ ಕಡೆ ಇಟ್ಕೊಳ್ಳಿ. ವಾಸ್ತು ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು ವಾಸ್ತು ಭಗವಾನ್. ಆ ವಾಸ್ತು ಯಾವುದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಗ್ರಾಮದಲ್ಲಿ ಇವತ್ತಿನ ದಿವಸ ನೀವು ಮಾಡ್ತಾ ಇರುವಂತಹ ಕಾರ್ಯ ಷಷ್ಠಿ ಪೂರ್ತಿ ಒಂದೇ ಮಾಡ್ತಿಲ್ಲ, ಅಶ್ವತ್ಥನಾರಾಯಣ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಗಿರಿಜಾ ಕಲ್ಯಾಣ ಹಾಗೂ ಶ್ರೀನಿವಾಸ ಕಲ್ಯಾಣ ಈ ರೀತಿಯಾಗಿ ದೇವತೆ ಕಲ್ಯಾಣಗಳನ್ನ ಮಾಡ್ತಾರೋ, ಸಮಾಜ ಸೇವೆಯನ್ನ ಮಾಡ್ತಾರೋ ಆ ರೀತಿಯಾಗಿ ಇವತ್ತು ಅಶ್ವತ್ಥನಾರಾಯಣ ನಮ್ಮ ಗ್ರಾಮದಲ್ಲಿ ಈ ರೀತಿಯಾಗಿ ಹೆಜ್ಜೆ ಇದೆ. ಅದರ ಮೇಲೆ 2 ಮರಗಳು ಬೆಳೆದಿದ್ದಾವೆ, ಅವರಿಗೂ ಕಲ್ಯಾಣವನ್ನ ಮಾಡಿಸೋಣ. ಈ ಒಂದು ಪೂಜೆಯನ್ನ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಆ ಭಗವಂತನ ಸೇವೆಯನ್ನ ಮಾಡೋದಕ್ಕೆ. ಈ ಒಂದು ಪೂಜೆಯನ್ನ ಮಾಡೋದ್ರಿಂದ ಎಷ್ಟು ಅನುಕೂಲಗಳಾಗ್ತವಪ್ಪ ಅಂದ್ರೆ ಬೆಳಗ್ಗೆ ತುಂಬಾ ವಿಶೇಷವಾಗಿ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಆ ಒಂದು ಅಶ್ವತ್ಥ ನಾರಾಯಣನ ಸ್ಮರಣೆ ಮಾಡಿಕೊಂಡು ಆ ಒಂದು ಗ್ರಾಮದ ರೆಚ್ಚೆ ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಆ ಗ್ರಾಮ ಚೆನ್ನಾಗಿರ್ತದೆ, ಆಯ್ತಾ? ಈ ಒಂದು ವಾಸ್ತುನಲ್ಲಿ ಯಾವುದೇ ರೀತಿ ದೋಷಗಳಿದ್ರು ನಿವಾರಣೆ ಮಾಡುತ್ತಂತೆ ಅಂತೇಳಿ ಓಂ ವಾಸ್ತು ಪುರುಷಾಯ ನಮಃ ಅಂತೇಳಿ ಸ್ಮರಣೆಯನ್ನ ಮಾಡಿಕೊಳ್ಳಿ. ಓಂ ವಾಸ್ತು ಓಶ್ವದೇ ಹೃದಯಾನಿ ಯಸ್ಮಾನ್ ಅನಮೀವೋ ಭವಾನಃ ಯತೆ ಮಹೇ ಹೃದಯನ್ನಾಜಿಷಮ್ಮೇ ದೇವತೆ ಶತಸದಶ್ವದೇ. ವಾಸ್ತು ಪುರುಷಾಯ ವಿದ್ಮಹೇ ಗ್ರಾಮರಕ್ಷಕಾಯ ಧೀಮಹಿ ತನ್ನೋ ವಾಸ್ತು ಪುರುಷ ಪ್ರಚೋದಯಾತ್. ಓಂ ಭವಃ ಓಂ ಸ್ವಃ ಓಂ ಭೂರ್ಭುವಃ ಸ್ವಃ ಮೂರ್ತಿಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಮುಖಾಂಬುಜೇ ರಾಜಮಣೀಯಂ ಸಮರ್ಪಯಾಮಿ. ಅಗಶ್ವೇ ದೇವತಾಭ್ಯೋ ನಮಃ ವರುಣವಸ್ತೋಶ್ವದೇ ದೇವತಾಭ್ಯೋ ನಮಃ ಸ್ವಾಗತಂ ವಂದನಂ. ಅಗಶ್ವೇ ದೇವತಾಭ್ಯೋ ನಮಃ ಷೋಡಶೋಪಚಾರ ಪೂಜಾಂಗವೇಯೋಃ. ದಿವ್ಯ ಪ್ರಮಣ ಭಸ್ಮ ಗಂಧಾಕ್ಷತೈ ಹರಿದ್ರಾ ಸಿಂಧೂರ ಲಗಾದಿ ಸಮರ್ಪಯಾಮಿ. ಭಸ್ಮಪರಿಕಲ್ಪಯಾಮಿ ಗಂಧದ್ವಾರಾಂಧರಾದರ್ಶಾಂ ನಿತ್ಯವಿಷ್ಟಾಂಗರೇಷಿಣೀ. ಈಶ್ವರೇಗಂ ಸರ್ವಭೂತಾನಾಂ ತಾಮೇಹೋಪತ್ವಯೇ ಶ್ರಿಯಂ ಪರಿಮಳಗಂಧಾಂಧಾರಯಾಮಿ. ಅಲಂಕರಣಾರ್ಥೇ ಅಕ್ಷತಾಂ ಸಮರ್ಪಯಾಮಿ. ನಾನಾವಿಧ ಪರಿಮಳಪತ್ರ ಪುಷ್ಪಾಂಜಲಿ ಸಮರ್ಪಯಾಮಿ. ದಿವ್ಯದುಗಳ ಧೂಪ. ಓಂ ವನಸ್ಪತಿರಸೋಪೇತ ಗಂಧಾದ್ಯೋ ವಂದನಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರದಿಶ್ಯತಾ. ದಿವ್ಯದುಗಳ ಧೂಪಮಾಗ್ರಾಪಯಾಮಿ. ಓಂ ಭೂರ್ಭುವಃ ಸ್ವಃ ತಸ್ತವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪ್ರಾಣಾಯ ವ್ಯಾನಾಯ ಉದಾನಾಯ ಸಮಾನಾಯ ಪರಬ್ರಹ್ಮಣೇ ಸ್ವಾಹ. ಪೂಜೀಫಲಂ ನೈವೇದ್ಯಯಾಮಿ. ನೈವೇದ್ಯಾನಂತರ ಶುದ್ಧಾಚಮನೀಯಂ ಸಮರ್ಪಯಾಮಿ. ಕರ್ಪೂರೋತ್ತರ ನೀರ್ವಾಚನಂ. ಓಂ ಕರ್ಪೂರಧರಂ ಕರುಣಾವತಾರಂ ಸಂಸಾರಚಾರಂ ಭಜಗೇಂದ್ರಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ.
कर्पूरमण्डलोत्तर नीराजनं दर्शयामि नीराजनानंतर शुद्धाचमनीयं समर्पयामि ಕೈಯನ್ನು ಜೋಡಿಸ್ಕೊಳ್ಳಿ ಯಜಮಾನರ ಕೈ ಮೇಲೆ ಎತ್ಕೊಳ್ಳಿ ನೀವಾಗೆ ಇಟ್ಕೊಳ್ಳಿ ಹೇಳುವಂತಹ ಮಂತ್ರವನ್ನ ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರೀಪತೆ ವಾಣೀಪತೆ ಲಕ್ಷ್ಮೀಪತೆ ತೇಂದ್ರಯುಗಂ ಸ್ಮರಾಮಿ ಓಂ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನ ಮನಸಾರೆ ಸ್ಮರಣೆಯನ್ನ ಮಾಡಿಕೊಳ್ಳಿ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವತೆಗಳು ಅಂತ ಹೇಳ್ತಾರೆ ತಂದೆ ತಾಯಿಗಳನ್ನ ಅವರನ್ನ ಒಂದು ಕ್ಷಣ ನೆನೆಸಿಕೊಳ್ಳಿ ಓಂ ಆಚಾರ್ಯಭ್ಯೋ ನಮಃ ಇಷ್ಟದೇವತಾ ಕುಲದೇವತಾ ಗ್ರಾಮದೇವತಾ ಭ್ಯೋ ನಮಃ ನಿಮ್ಮ ಅರ್ಚಕರು ನಿಮ್ಮ ಪುರೋಹಿತರನ್ನ ಮನಸಾರೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ನಿಮ್ಮ ಗುರುಗಳನ್ನ ಮನಸಾರೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಹಾಗೂ ನಿಮ್ಮ ಮನೆ ದೇವರು ಗ್ರಾಮ ದೇವತೆ ಕ್ಷೇತ್ರ ಬಾಲಕನನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ನಿಮಗೂ ಒಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ದೇವೆ ಬಂದು ನಮ್ಮ ವಿವಾಹ ಕಾರ್ಯದಲ್ಲಿ ಪೂಜೆಯನ್ನ ಸ್ವೀಕಾರ ಮಾಡಿ ನಮ್ಮನ್ನ ಆಶೀರ್ವಾದ ಮಾಡಿ ಅಂತೇಳಿ ಸ್ಮರಣೆಯನ್ನ ಮಾಡಿಕೊಳ್ಳಿ ಮಾಡಿಕೊಂಡು ಕೈಯಲ್ಲಿರುವಂತಹ ಅಕ್ಷತೆಯನ್ನ ಆ ಕಲಶಗಳ ಮೇಲೆ ಹಾಕ್ಬಿಡಿ ಸಕಲ ವಾದ್ಯ ಆಚಮ್ಯ ಪ್ರಾಣಾನಾಯಂ ಯಾದೇಶಗಾಲೋ ಸಂಗೀತ್ಯ आदो श्री देवता अश्वत्थ नारायण विवाह कल्याणोत्सव आदो श्री देवता षष्टिभूता कर्म कर्मवादो सिद्धिरुद्धिभ्युदय सिद्धिद्वार श्री परमेश्वर प्रीत्यर्थम व्रत नियम साध्यया दाय विशिष्या माहेश्वरान् स्वस्ति पुण्याः वाचनं करिष्ये पुण्याहाङ्गभूता माहेश्वरान् हिरण्येन तोषयिष्ये ओमापः इत्यादि वाक्यार्धकाक्षता गन्धपुष्पताम्बूल दक्षिणाक्रमेण माहेश्वरान् पूजयेत् अतः श्री देवताभ्यो नमः माहेश्वर अस्तमङ्गलं करिष्ये लाइट ऑफ अतः श्री देवताभ्यो नमो नमः क्लैरिटी आदौ श्री यजमानस्य इत्युस्ಕೊಳ್ಳಿ ನೋಡಿ ಮಹಾಗಣಪತಿಯನ್ನು ಬಲಗೈ ಮೇಲೆ ಮಾಡ್ಕೊಳ್ಳಿ ಬಲಗೈ ಮೇಲೆ ಮೇಲಿಲ್ಲಮ್ಮ ನೀವು ಮಾತ್ರ ಬಲಗೈ ಮೇಲೆ ಮಾಡಿ ಎರಡು ಹೂವುಗಳನ್ನು ಎತ್ಕೊಳ್ಳಿ ಹಾಗೆ ಎತ್ಕೊಳ್ಳಿ ಎತ್ಕೊಂಡು ಕೆಳಗಡೆ ಇಡಿ ಅದನ್ನು ಅದೇ ರೀತಿಯಾಗಿ ಎರಡು ತೆಂಗಿನಕಾಯಿಯನ್ನು ಎತ್ಕೊಳ್ಳಿ ಬಿಡಿಸಿ ಇಡೀ ಕೆಳಗಡೆ ಈ ಕಡೆ ಇರೋ ಕಲಶವನ್ನು ಎತ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳೋಣ ಈ ರೀತಿ ಇಟ್ಕೊಳ್ಬೇಕು ಎರಡು ಕೈ ಜೋಡಿಸಿಟ್ಕೊಳ್ಳುವಾಗ ತಲೆಗಳೆಲ್ಲ ಒಂದೊಂದು ಸ್ಪೂನೆ ನೀರನ್ನ ಅದರಲ್ಲಿ ತೀರ್ಥವನ್ನ ಹಾಕ್ತಾ ಇದೆ ಏಕಸ್ಮಿನ್ ವಿಶಾಲವಾಗಣೆ ಅಕ್ಷತಾ ನಿಕ್ಷಿಪ್ಯ ಉತ್ತರ ಕಲಶಮಾದಾಜ ತದುಪರಿಸ್ಥಿತಂ ಭೌಮೋ ನಿದಾಜ ತತ್ಕಲಶಂ ಶಂಖಮುದ್ರಾ ಗೃಹೀತ್ವಾ तत्पात्रे प्रतिमंत्रं संचेत ओम शांतिरस्तु पुष्टिरस्तु तुष्टिरस्तु वृद्धिरस्तु अविघ्नमस्तु आयुष्यमस्तु आरोग्यमस्तु स्वस्तिस्तु शिवं कर्मास्तु कर्म समृद्धिरस्तु वेद समृद्धिरस्तु शास्त्र समृद्धिरस्तु पुत्र समृद्धिरस्तु धनधान्य समृद्धिरस्तु इष्ट संपदस्तु ईशान्यं प्रदेशे अरिष्ट निरसनमस्तु यत्पात्रे शुक्रांगार बला बृहस्पति शनिश्चर राव केतु सहित सोम सहित आदित्य पुरोगा सर्वे ग्रह प्रियंता तिथि करण मुहूर्त
जन्म नक्षत्रादिदेवता प्रियन्ता नैरति दिशे शाम्यन्त गौराणे शाम्यन्त वाभाने शाम्यन्त ईतयः आदौ श्रीदेवताभ्यो नमः पात्रे शुभे वर्धतां शिवार्तये सन्तो शिवाौषधे सन्तो शिवा वनस्पते सन्तो अहोरात्रे शिवे स्यान्ताम् उत्तरे शुभकरणमस्तु विघ्नमस्तु उत्तरोत्तरमहरवृद्धिरस्तु उत्तरोत्तरा क्रिया सिद्ध्यन्तो अग्निपुरोग विश्वदेवाभियन्त माहेश्वरी पुरोग मातरा प्रियन्त इंद्रपुरोग भरद्गणाभियन्त वसिष्ठपुरोग ऋषिगणाभियन्त रेणुकपुरोग आचार्याभियन्त नन्दिपुरोग प्रमदगणाभियन्त ऋषयस्कन्दागुंचार्य वेदा यज्ञ दक्षिणाभियन्त ब्रह्मा विष्णु माहेश्वरान् प्रियतां भगवान् पर्जन्यः प्रियतां भगवान् स्वामी महासेना सत्ययेता आशिष्यन्त कलशं पूर्ववन्निधाय कलशवन्न अದೇ ಜಾಗದಲ್ಲಿಡಿ पुण्याः कालवाचैष्णे वाच्यताम् ಆ ತಟ್ಟೆಯನ್ನು ಕೈಯಲ್ಲಿ ಹಿಡಿಕೊಳ್ಳಿ ಆ ಮಾವಿನ ಸೊಪ್ಪು ಅದ್ರ ಒಳಗಡೆ ಇಡಿನ ಇಬ್ಬರು ಕೈಯಲ್ಲಿ ಹಿಡ್ಕೊಂಡು ಓಂ ಉದ್ಗಾತೆ ವಶಕನೆ ಸಾಮಗಾಯಸೆ ಬ್ರಹ್ಮಪತ್ರೈವ ಸಂಜೆ ಸುಸಂಸಸೆ ಋಷೇವ ಮಾಜೆ ಶಿಶುಮತ್ಯಾರಪೀತ್ಯ ಸರ್ವತೋ ನಶ್ಯಕುಲೆ ಭದ್ರಮಾವದ ವಿಶ್ವತೋ ನಶ್ಯಕುಲೆ ಪುಣ್ಯಮಾವದ नमः आदो यजमानस्य कर्तॄणां ओम मह्यं सह कुटुम्बाय माहेश्वरान् नमस्पूर्वानाय आशीर्वचन अपेक्षमानाय मम कल्याणोत्सव मम षष्टिपूर्ते कर्मणः पुण्याहं भवन्तो ब्रुवन्तो ओम पुण्याहम् ओम पुण्याहम् ओम स्वस्ति न पूषा विश्ववेदाः स्वस्ति नस्ताक्षो